ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತಿನ ಒಂದು ವಿಡಿಯೋ ವಿಶೇಷತೆ ಏನು ಅಂದರೆ, ಇದು ವಿಡಿಯೋ ಸ್ಟಾರ್ಟಿಂಗ್ಗೆ ಪೊಲೀಸ್ ಭವನ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೋದು. ಹೌದು, ಪ್ರತಿಯೊಬ್ಬ ಒಂದು ಹೆಣ್ಮಕ್ಳಿಗೂ ಕೂಡ ತುಂಬಾ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋ. ಸೊ ಮೊದಲ ಬಾರಿಗೆ ಅಮ್ಮ ಕೊಟ್ಟ ಸೀರೆ ಆಗಿರ್ಬೋದು, ಮದುವೆ ದಿನ ಧರಿಸಿದಂಥ ಸೀರೆ ಆಗಿರ್ಬೋದು, ಗಂಡ ತಂದುಕೊಟ್ಟ ಉಡುಗೊರೆಯ ಸೀರೆ ಆಗಿರ್ಬೋದು, ಮಕ್ಕಳು ಸಂಪಾದನೆ ಮಾಡಿಬಿಟ್ಟು ತಂದುಕೊಟ್ಟಿರೋಂತಹ ಮೊದಲನೇ ಸೀರೆ ಆಗಿರ್ಬೋದು. ಪ್ರತಿಯೊಂದು ಸೀರೆ ಹಿಂದೆ ಪ್ರತಿಯೊಂದು ಒಂದೊಂದು ಕತೆ ಇದ್ದೇ ಇರುತ್ತೆ ಅಲ್ವಾ. ಅದೇ ರೀತಿ ಅದೇ ನೆನಪನ್ನು ಮತ್ತೆ ಹಳೆಯ ನೆನಪೇ ಆಗಿರ್ಬೋದು, ಹೊಸ ನೆನಪೇ ಆಗಿರೋದನ್ನ ಆ ಸೀರೆಯ ನೆನಪನ್ನು ಮತ್ತಷ್ಟು ಸುಂದರಗೊಳಿಸೋಣ ಅಂಥೇಳಿ ಇವತ್ತು ನಾನು ಶಿವಮೊಗ್ಗದಲ್ಲಿ ಒಂದು ಆಫರ್ ಹಾಕಿದ್ದಾರೆ. ಶಿವಮೊಗ್ಗದ ಪೊಲೀಸ್ ಭವನದಲ್ಲಿ ಹಾಕಿದ್ದಾರೆ. ಸೊ ಅದನ್ನು ನಾವು ಸೀರೆ ಪ್ರಿಯರಿಗೆ, ಪ್ರತಿಯೊಂದು ಪ್ರಿಯರು ಯಾರೂ ಇಲ್ಲ ಅಂತಲ್ಲ, ಸೀರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಹಾಗಾಗಿ ಅವರಿಗೊಂದು ವಿಶೇಷ ಆಗಿರೋಂತಹ ಒಂದು ಇನ್ಫಾರ್ಮೇಷನ್ ಮಾಡ್ತೀನಿ. ಈ ವಿಡಿಯೋ ಯಾರೂ ಸ್ಕಿಪ್ ಕೂಡ ಮಾಡಬೇಡಿ. ಹಾಗೇ ಇದು ಒಂದು ಆಫರ್ನ ಯಾರೂ ಮಿಸ್ ಕೂಡ ಮಾಡ್ಕೋಬೇಡಿ. ಇದು ತುಂಬ ದಿನ ಇರೋದಿಲ್ಲ. ನಾನು ಹೋಗಿದ್ದು ಇವತ್ತು ಮಧ್ಯಾಹ್ನ, ಫಸ್ಟ್ ಡೇ ಅಲ್ವಾ, ಹಾಕೋದಕ್ಕಿಂತ ಮೊದಲು ಹೋಗಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಅವ್ರು ಸಡನ್ನಾಗಿ ಹಾಕ್ಬಿಟ್ರು. ಸೊ ಗೊತ್ತಾಯಿತು ಎಲ್ರಿಗೂ ನಿಮ್ಗೆ ಯೂಸ್ ಆಗಲಿ ಅಂತೇಳಿ ಸಡನ್ನಾಗಿ ವಿಡಿಯೋ ಹಾಕಿದೆ. ಶಿವಮೊಗ್ಗದಲ್ಲಾಗಿರ್ಬೋದು, ನಿಯರ್ ಸುತ್ತು ಯಾರಿದ್ದೀರಾ ದಯವಿಟ್ಟು ಒಂದು ಸರಿ ವಿಸಿಟ್ ಕೊಡಿ. ಈ ಮೇಳ ಹಾಕಿದಾರಲ್ವ, ಕೇವಲ ಇದು ಯಾವಾಗ ಅಂದರೆ ಜುಲೈ, ಅಂದರೆ ಇವತ್ತು ನಾಳೆ ನಾಡಿದ್ದು 13, 14 3 ದಿನ ಅಷ್ಟೇ ಇರುತ್ತೆ. ಪ್ಲೇಸ್ ಎಲ್ಲಪ್ಪ ಅಂತ ಹೇಳಿದರೆ ಪೊಲೀಸ್ ಭವನ ನಿಯರ್ ಬಸ್ ಸ್ಟ್ಯಾಂಡು, BH ರೋಡು, ಶಿವಮೊಗ್ಗದಲ್ಲಿ ಮಾತ್ರ ಇದಿರುತ್ತೆ. ಈ ಮೇಳದ ವಿಶೇಷತೆ ಏನು ಅಂತ ಹೇಳಿದರೆ, ಎಲ್ಲರ ಗಮನ ಏನು ಸೆಳೆಯುತ್ತೆ ಅಂದರೆ, ಮೇಯ್ನಾಗಿ ಒಂದು ಸೀರೆ ತೊಗೊಂಡ್ರೆ 2 ಸೀರೆ ಫ್ರೀ. ಎಲ್ಲ ರೀತಿ ಸೀರೆ ಇದ್ದಾವೆ. ಈ ಆಫರ್ ಕೇವಲ 3 ದಿನ ಇರೋದು. ಮೀನ್ಸ್ ಹೇಳಿದೆ, ಡೇಟ್ ಕೂಡ ಹೇಳಿದೆ, ಇವತ್ತಿಂದು ಅಂತಲೂ ಕೂಡ ಹೇಳಿದೆ. ನೀವು ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚಿಸ್ತಿರ್ತೀರ, ಗಂಡು ಮಕ್ಳ ಬಗ್ಗೆ ಯೋಚಿಸ್ತಾ ಇರ್ತೀವಿ. ನಾವು ಹೆಣ್ಮಕ್ಳೇ ಹಾಗೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ, ಗಂಡನ ಶರ್ಟ್ ತೊಗೋಬೇಕು ಅಂತ ಯೋಚನೆ ಮಾಡ್ತೀವಿ, ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಸೀರೆ ತೊಗೊಳೋ ಒಂದು ವಿಚಾರ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ, ಸೊ ಹೋಗ್ತೀವಿ, ಮನೆಯವರೆಲ್ಲ ಕರ್ಕೊಂಡು ಹೋದಾಗ ಹೋಗ್ತೀವಿ, ಒಂದು ಸೀರೆ ನೋಡ್ತೀವಿ, ರೇಟ್ ನೋಡ್ತೀವಿ. ಫಸ್ಟ್ ಹೆಣ್ಮಕ್ಳು ಮಾಡೋದು ಮೇಯ್ನ್ ಏನಪ್ಪ ಅಂದರೆ ರೇಟ್ ನೋಡ್ತೀವಿ. ರೇಟ್ ನೋಡಿಬಿಟ್ಟು ಸೊ ತುಂಬ ಕಾಸ್ಟ್ಲಿ ಇತ್ತು ಅಂದರೆ ಅದನ್ನ ಅಲ್ಲೇ ಬಿಟ್ಟು ಬಂದುಬಿಡ್ತೀವಲ್ವ. ಇನ್ನೊಂದು ಸರಿ ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ, ಇವಾಗಿರೋ ಮನೆ ಖರ್ಚೇ ತುಂಬ ಆಗಿದೆ, ಇನ್ನು ಅದರಲ್ಲಿ ಇಷ್ಟೊಂದು 3,000 4,000 ಕೊಟ್ಟು ಎಂತ ತಗೊಳ್ಳೋಣ ಅಂತ. ಆದರೆ ಇಲ್ಲಿರೋ ಅಂಥ ಸೀರೆಗಳು ಹೆಂಗಿದಾವಪ್ಪ ಅಂತ ಹೇಳಿದರೆ, ಕೊಟ್ಟಿರೋ ಅಂತಹ ಅಮೌಂಟಿಗೆ ವರ್ತ್ ಅನ್ಬೋದು. ನನಗಂತೂ ಎಕ್ಸ್ಪೆಷಲಿ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆದವು. ಅಂದರೆ ಒಂದು ಸೀರೆ ತೊಗೊಂಡ್ರೆ 2 ಸೀರೆ ಫ್ರೀ. ಈ ಆಫರ್ ಯಾರು ಕೊಡ್ತಾರೆ? ಸಿಲ್ಕ್ ಸ್ಯಾರಿ ಇದ್ವು, ಆಮೇಲೆ ಪ್ರತಿಯೊಂದು ಥರ ಸೀರೆ ಇದ್ವು. ಸಿಲ್ಕ್ ಸೀರೆ ಆಗಿರ್ಬೋದು, ಕಾಟನ್ ಸೀರೆ, ಸಾಫ್ಟ್ ಸಿಲ್ಕು, ಪಾರ್ಟಿ ವೇರು, ವೆಡ್ಡಿಂಗ್ ಕಲೆಕ್ಷನ್ಸು, ಆಮೇಲೆ ಡೈಲಿ ಯೂಸ್ ಸೀರೆ, ಹಬ್ಬಕ್ಕೆ ಹಾಕೋಂಥ ಸೀರೆ, ಅನೇಕ ಭಾಳ ಥರದವು ತುಂಬಾ ಸೀರೆ ಇಲ್ಲಿದ್ವು. ಇದಕ್ಕೆ ಅಂದರೆ ಇದು ಕೇವಲ ಒಂದು ಪರ್ಚೇಜಿಗೆ ಖರೀದಿ ಮಾಡೋಕ್ಕಂತಲ್ಲ, ಒಂದು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಕ್ಷಣ ಕಳೆಯೋ ಅಂತ ಕೂಡ ಪ್ಲೇಸ್ ಆಗಿತ್ತು. ನನಗಂತೂ ಫ್ಯಾಮಿಲಿ ಸಡನ್ನಾಗೆ ನೋಡಿದೆ, ಕರ್ಕೊಂಡು ಹೋದೆ ನಮ್ಮ ಮನೆಯವರಿಗೆ. ಇವತ್ತಂತೂ ನನಗೆ ಎಕ್ಸ್ಪೆಷಲಿ ತುಂಬಾ ಖುಷಿ ಆಯಿತು. ಒಂದು ಸೀರೆ, ಒಂದು ಹೊಸ ನಗು, ಒಂದು ಹೊಸ ಆತ್ಮವಿಶ್ವಾಸ ಅಷ್ಟೇ ಸಾಕಲ್ವಾ ಒಂದು ಹೆಣ್ಣಿನ ಮನಸ್ಸು ಒಂಥರ ಖುಷಿಯಾಗಿರೋದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಬೇಗ ವಿಡಿಯೋ ಮಾಡ್ಕೊಳ್ಳೋಣ. ನಂದು ಇಂಟೆನ್ಷನ್ ಏನಾಗಿತ್ತು ಅಂದರೆ, ಸಡನ್ನಾಗಿ ಪ್ಲ್ಯಾನ್ ಆಯಿತು. ನಾನು ಹಾಗೆ ನನ್ನ ಹಸ್ಬೆಂಡು ಇಬ್ಬರೂ ಹೋದ್ವಿ. ಇನ್ನು ನನ್ನ ಮಗಳು ಕೂಡ ಇದ್ದರೆ ಕರ್ಕೊಂಡು ಹೋಗ್ತಿದ್ವಿ, ಅವಳಿಗೂ ಸ್ವಲ್ಪ ಖುಷಿ ಆಗ್ತಿತ್ತು. ಆದರೆ ನಾನು ಯಾಕೆ ನಮ್ಮ ಮಗಳನ್ನ ಬೇಗ ಬಿಟ್ಟೆ, ಅವಳು ಸ್ಕೂಲಿಗೆ ಹೋಗಿದ್ಲಿ, ಇನ್ನು ಅವಳು ಬರೋದು ಸಂಜೆ ಆಗಿಬಿಡುತ್ತೆ. ನಾವು ಸಂಜೆ ಮೇಲೆ ಪ್ಲ್ಯಾನ್ ಮಾಡಿ ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದಿನ ಕಳೆದೋಗ್ಬಿಡುತ್ತೆ, ಮತ್ತು ನೈಟ್ ಆಗುತ್ತೆ, ಮತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದರೆ ಯಾರೂ ನೋಡೋದಿಲ್ಲ ವಿಡಿಯೋ. ಸಂಜೆ ಆದರೆ ಅಟ್ಲೀಸ್ಟ್ ನಾಳೆ ಮಾರ್ನಿಂಗ್ ಯಾರಾದರೂ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೋಬೋದು ಅಂತೇಳಿ ಸೊ ನಾನು ಬೇಗ ವಿಡಿಯೋ ಮಾಡ್ಕೊಂಡು ಎಷ್ಟೊತ್ತಿಗೆ ಮನೆಗೆ ವಿಡಿಯೋ ಮಾಡ್ಕೋತೀನೋ, ಎಷ್ಟೊತ್ತಿಗೆ ಇದನ್ನು ಹೇಳ್ತೀನೋ. ಯಾಕೆ ಅಂದರೆ ನಾವು ಏನೇ ಒಂದು ಪರ್ಚೇಜ್ ಐಟಮ್ಸ್ ಆಗಿರಬಹುದು, ಸ್ಯಾರಿ, ಪ್ರತಿಯೊಂದು ವಿಚಾರನೂ ನಾವು ಎಷ್ಟು ತಿಳ್ಕೊತೀವಲ್ಲ ಅದನ್ನು ಬೇರೆಯವರಿಗೆ ಆಗಲಿ, ಫ್ರೆಂಡ್ಸಿಗಾಗಲಿ ಅವ್ರ ಹತ್ರ ಶೇರ್ ಮಾಡಿಕೊಂಡಾಗ ಒಂಥರ ನನಗೆ ಮನಸ್ಸಿಗೆ ಆಗೋ ಖುಷಿನೇ ಬೇರೆ. ನಾನು ಎಲ್ಲೇ ಹೋಗಿ ಬಂದರೂ ಕೆಲವೊಂದನ್ನು ಶೇರ್ ಮಾಡ್ಕೊತೀನಿ. ನೋಡಿ, ಈ ಸೀರೆ ಮಾತ್ರ ಸಖತ್ತಾಗಿತ್ತು. ಸೇಮ್ ಇದೇ ರೀತಿ ಸ್ಯಾರಿ ನನ್ನ ಹತ್ರ ಇರೋದು ರೆಡ್ಡು, ಇದು ವೈಟ್ ಕಾಂಬಿನೇಷನ್ ಇದೆ. ಬಟ್ ನನ್ನ ಹತ್ರ ಇರೋದು ರೆಡ್ಡು, ಹಾಗೇ ಗೋಲ್ಡನ್ ಕಲರ್ ಇದೆ. ಮೇ ಬಿ ಒಂದು ಹಳೆದೇನಾದರೂ ವೀಡಿಯೋದಲ್ಲಿ ಇರಬಹುದು ಆ ಸ್ಯಾರಿ. ಅವರು ತೋರಿಸ್ಬೇಕಾರೆ ನನಗೆ ಅದೇನೋ ಗೊತ್ತಿಲ್ಲ, ಈ ರೀತಿ ಗೋಲ್ಡ್ ಆ್ಯಂಡ್ ರೆಡ್ ವೈಟ್ ಕಾಂಬಿನೇಷನ್ ಸಖತ್ತಾಗಿತ್ತು. ಬಟ್ ಈ ಕಾಂಬಿನೇಷನ್ ಸ್ಯಾರಿ ನನ್ನ ಹತ್ರ ಆಲ್ರೆಡಿ ಇತ್ತು.
ಹಂಗಾಗಿ ಬೇಡ ಅಂತ ಹೇಳಿ ಸ್ವಲ್ಪ ಬೇರೆದು ಇನ್ನೊಂದು 2-3 ಸ್ಯಾರಿ ತೊಗೊಂಡ್ವಿ. ಬಟ್ ಒಂದು ತೊಗೊಂಡ್ವಲ್ಲ, 2-3 ಅಂದರೆ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ. ಹಾಗಾಗಿ ಸಡನ್ನಾಗಿ ಪ್ಲ್ಯಾನು ಆಯಿತು. ಸೊ ವೀಡಿಯೋ ಕೂಡ ಮಾಡಿಬಿಡೋಣ, ಎಲ್ಲರೂ ಬೇಗ ಏನಾದರೂ ಪರ್ಚೇಸ್ ಮಾಡೋರು ಮಾಡ್ತಾರೆ ಹೋಗ್ಬಿಟ್ಟು ಶಿವಮೊಗ್ಗ ನಿಯರು ಶಿವಮೊಗ್ಗದವರು ಅಂತೇಳಿ. ಎಕ್ಸ್ಪೆಷಲಿ ಶಿವಮೊಗ್ಗದವ್ರು ಮಾತ್ರ, ಶಿವಮೊಗ್ಗದಲ್ಲಿರೋರು ಯಾರಿಗಾದರೂ ಈ ವಿಡಿಯೋ ರೀಚ್ ಆಯಿತು ಅಂದರೆ ಮಿಸ್ ಮಾಡಲೇಬೇಡಿ. ಇನ್ನೂ 2 ಡೇಸ್ ಅಷ್ಟೇ ಇದು ಆಫರ್ ಇರೋದು, ಹೋಗಿ ಬನ್ನಿ. ನೋಡಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿದ್ವು. ಒಂದೊಂದು ಸತಿ ಶಾಪ್ಗಾಗಲಿ ಯಾರ್ದೋ ಮೈಮೇಗಿನ ಸೀರೆ ನೋಡಿರ್ತೀವಿ, ಸೊ ಸಖತ್ತಾಗಿದೆ ಅಲ್ವಾ ಈ ಕಾಂಬಿನೇಷನ್ನು. ಈ ಥರ ಎಲ್ಲಾದರೂ ಸೀರೆ ಕಂಡ್ರೆ ತೊಗೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ಯಾರಾದರೂ ಹಾಕ್ಕೊಂಡಿರ್ತಾರಲ್ಲ ಆ ಸೀರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದೇ ಥರ ಸೀರೆ, ಅದೇ ಥರ ಕಲ್ಲರು, ಅದೇ ರೀತಿ ಕಾಂಬಿನೇಷನ್ ಎಲ್ಲಾದರೂ ಹುಡ್ಕಕ್ಕೆ ಹೋದರೆ ನಿಜವಾಗ್ಲೂ ನಂಗೆ ಸಿಕ್ಕಿರಲ್ಲ. ಬಟ್ ಇವತ್ತು ನನಗೆ ಎಸ್ಪೆಷಲಿ ನಾನು ಕಾಂಬಿನೇಷನ್ ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಆ ಕಾಂಬಿನೇಷನ್ ಸ್ಯಾರಿ ನನಗೆ ಸಿಕ್ತು. ಹಾಗಾಗಿ ನೋಡಿದ ತಕ್ಷಣ ತೊಗೊಂಡೆ. ಒಂದು ಸೀರೆ ತೊಗೊಂಡೆ, ಇನ್ನು 2 ಸೀರೆ ಫ್ರೀ ಕೊಟ್ಟರು. ಯಾವ ಸೀರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಹಾಕ್ತೀನಿ. ಸೊ ನೋಡಿ ಎಷ್ಟು ವೆರೈಟಿ ಇದ್ದಾವೆ. ಬ್ಲೂ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಆಪೋಸಿಟ್ ಕಲರು ಎಲ್ಲೋ ಗ್ರೀನ್ ಹುಡುಕ್ತಾ ಇರ್ತಾರೆ ಕೆಲವೊಬ್ಬರು, ಬಾರ್ಡರ್ ಹುಡುಕ್ತಾರೆ, ಚಿಕ್ಕ ಬಾರ್ಡ್ರು, ದೊಡ್ಡ ಬಾರ್ಡು, ಆಮೇಲೆ ಎಲ್ಲ ರೀತಿ ಡೈಲಿ ಯೂಸ್ಗೆ ಅಯ್ಯಪ್ಪ ತುಂಬ ರೇಟ್ ಇದ್ದಾವೇನಪ್ಪ, ಈ ಥರ ಮೇಳ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಸ್ಯಾರಿ ಎಲ್ಲ ಹಾಕಿದ್ದಾರೆ ಅಂತ ಏನು ಅನ್ಕೊಳಕ್ಕೆ ಹೋಗ್ಬಿಡಿ. ಎಷ್ಟು ಸ್ಯಾರಿಗಳು ಹಾಕಿದ್ದಾರೆ ಅಷ್ಟೇ ಆಫರ್ಸ್ಗಳ್ನ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ನೋಡಿ ಎಲ್ಲ ಥರ ಬಾರ್ಡ್ರು ಸೀರೆ ಕೂಡ ಇದ್ವು. ಇನ್ನು ಮದುವೆ ಸೀಸನ್ನು ಇನ್ಮೇಲೆ ಯಾವ್ಯಾವ್ದಾದ್ರೂ ಸೀಸನ್ಗೆ ಬೇಕೇ ಬೇಕಾಗುತ್ತೆ ಸೀರೆ. ಆ ಟೈಮಲ್ಲಿ ನಾವು ತೊಗೊಳಕ್ಕೆ ಹೋಗ್ಬೇಕಾದ್ರೆ ನಮ್ಮ ಬಜೆಟ್ ಫ್ರೆಂಡ್ಲಿಯಾಗಿ ಸಿಕ್ಕಿರಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಟೈಮಲ್ಲಿ ಆಫರ್ ತುಂಬ ಚೆನ್ನಾಗಿದೆ. ಸೊ ಒಂದು ಸರಿ ವಿಸಿಟ್ ಮಾಡಿ. ಸೊ ತಗೊಂಡು ಇಟ್ಕೊಂಡ್ರೆ ನಮಗೆ ಫ್ಯೂಚರಲ್ಲಿ ಯೂಸ್ ಆಗ್ಬೋದು ಅಂತ ಅಷ್ಟೇ. ನನಗೆ ಎಲ್ಲೋ ಆಗ ಗ್ರೀನ್ ಬಾರ್ಡ್ರು ಸೀರೆ ಇದೆಲ್ಲ ಅದಂತೂ ತುಂಬ ಇಷ್ಟ ಆಯಿತು. ನೋಡಿ ಚಿಕ್ಕ ಬಾರ್ಡ್ರು ಸಿಲ್ಕ್ ಸ್ಯಾರಿ ಅಂತೂ ತುಂಬಾ ಇದ್ವು. ನಾನು ಹೋಗಿದ್ದು ಮಾರ್ನಿಂಗ್ ಟೈಮು, ಬೆಳಗ್ಗೆಯಿಂದ ಇನ್ನೂ ರೆಡಿ ಮಾಡ್ಕೊತಾ ಇದ್ರು. ಇನ್ನು 2 ಡೇಸ್ ಇದೆ ಸರ್, ಇನ್ಮೇಲಿಂದ ಈವ್ನಿಂಗ್ ಅಲ್ವಾ ಆ್ಯಕ್ಚುಲಿ ಎಲ್ಲರೂ ಶಾಪಿಂಗ್ ಹೋಗೋದು, ಈವ್ನಿಂಗಿಂದ ತುಂಬ ಕ್ಲೌಡ್ ಆಗುತ್ತೆ ಅಂತಲೇ ನಾನು ಮಾರ್ನಿಂಗ್ಗೆ ಹೋಗಿದ್ದು. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ವಾ ಎಲ್ಲಿ ಅಂತ ಹೇಳಿ. ಸೊ ಏನಿಲ್ಲ, ಇದು ವೀರು ಸಿಲ್ಕ್ ಸ್ಯಾರೀಸ್ ಕನೆಕ್ಷನ್ ಅವರು ಇದು ಮೇಳ ಮಾಡಿರೋದು. ಅಡ್ರೆಸ್ ಕೂಡ ಹೇಳಿದ್ದೀನಿ, ವಿಡಿಯೋದಲ್ಲಿ ಕೂಡ ಹಾಕಿರ್ತೀನಿ, ತಮ್ಮೇಲಲ್ಲಿ ಕೂಡ ಇದೆ. ದಯವಿಟ್ಟು ಯಾರನ್ನು ಕೂಡ ಮಿಸ್ ಮಾಡಬೇಡಿ, ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.